ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಚಂದ್ರಶೇಖರ್. ಇತ್ತೀಚಿನ ದಿನಗಳಲ್ಲಿ ಏನು ಅಬ್ಬರ ಮೈಕ್ರೋ ಫೈನಾನ್ಸ್, ಯಾವುದೇ ಟಿವಿ ಚಾನೆಲ್ ಓಪನ್ ಮಾಡಿದ್ರು ಮೈಕ್ರೋ ಫೈನಾನ್ಸು. ಸೊ ಎಷ್ಟೋ ಜನ ಪಾಪ ಹೆಣ್ಮಕ್ಳು ಹಳ್ಳಿ ಕಡೆ ಮರ ಏರಿ ಕುತ್ಕೊಂಡಿರುವಂಥ ದೃಶ್ಯಗಳನ್ನ ನೀವೆಲ್ಲ ನೋಡ್ಬೋದು. ಹಾಗೆ ಈ ರಾಗಿ ಕಣ ಮಾಡೋದಕ್ಕೆ ಅಂತ ಇದನ್ನ ಮಾಡಿರ್ತಾರೆ, ಜಾಗಗಳನ್ನ ಮಾಡಿರ್ತಾರೆ, ಅಲ್ಲೆಲ್ಲ ಹೋಗಿ ಬಚ್ಚಿಕೊಳ್ಳೋದು, ಕಿಚನ್ಗಳಲ್ಲಿ ಬಚ್ಚಿಕೊಳ್ಳೋದು. ಪಾಪ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ನವ್ರ ಹಾವಳಿ ತುಂಬಾ ಜಾಸ್ತಿ ಆಗಿರೋದ್ರಿಂದ ಇವತ್ತು ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ನೀವೆಲ್ಲ ನೋಡ್ತಿರ್ಬೋದು. ಮೈಕ್ರೋ ಫೈನಾನ್ಸ್ ಅವ್ರನ್ನ ನನಗೆ ಟೆನ್ಷನ್ ಆಗಿರೋದು ಹೇಳಿದ್ರೆ, ಈ ಫೈನಾನ್ಸ್ ವಿಚಾರಗಳನ್ನ ನೆನೆಸ್ಕೊಂಡ್ರೆ ಇವತ್ತು ಜನಕ್ಕೆ ಯಾವ ರೀತಿ ಸರ್ಕಾರ ಹೆಂಗೆ ಒಳ್ಳೇದು ಮಾಡ್ತಾ ಇದೆ ಅಂದ್ರೆ ನಾನು ನಂಬಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಸಾಲಗಾರ ಕಾಟ ಜಾಸ್ತಿಯಾಗಿ ಮೈಕ್ರೋ ಫೈನಾನ್ಸ್, ಪ್ರೈವೇಟ್ ಫೈನಾನ್ಸ್ಗಳು ಟಾರ್ಚರ್ ತಡೆಯೋಕ್ಕಾಗದೆ ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮೊದಲನೇದಾಗಿ ಅವ್ರ ಕುಟುಂಬಕ್ಕೆ ಆ ಭಗವಂತ ಕುಟುಂಬನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ಶಕ್ತಿ ಕೊಡ್ಲಿ. ಹಾಗೆ ಈ ರಾಜ್ಯ ಸರ್ಕಾರದ ರಾಜಕಾರಣಿಗಳಿಗೆ ಈ ಮೈಕ್ರೋ ಫೈನಾನ್ಸ್ನವ್ರದ ಟಾರ್ಚರ್ಗಳು ಕಣ್ಣಕ್ಕೆ ಕಾಣ್ತಾ ಇದೆ ಹೊರತಾಗಿ ಇಷ್ಟು ವರ್ಷಗಳ ಕಾಲದಿಂದ ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ, ಅಗ್ರಿಗೇಟರ್ ಕಂಪನಿಗಳ ವಿರುದ್ಧವಾಗಿ ಚಾಲಕರು ಸತತವಾಗಿ ಹೋರಾಟ ಮಾಡ್ತಾ ಇರೋದು ಈ ನನ್ನ ಮಕ್ಕಳ ಕಣ್ಣು ಕಾಣ್ತಾ ಇಲ್ಲ. ನಾನು ಇದನ್ನು ವಿರೋಧ ಮಾಡ್ತಾ ಇಲ್ಲ, ಒಳ್ಳೇದೇ ಆಗಿರೋದು. ಆದ್ರೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ 3-4 ಕಡೆ ಅಂತ ಹೇಳ್ಬಿಟ್ಟು ಇವತ್ತು ಈ ನಿರ್ಧಾರನ ತಗೊಂಡಿರುವಂತ ರಾಜಕಾರಣಿಗಳಿಗೆ ಹೊಟ್ಟೆಗೆ ಅನ್ನ ತಿಂತಾರೋ ಏನ್ ತಿಂತಾರೋ ಗೊತ್ತಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಸತತವಾಗಿ ಸರಣಿಯಾಗಿ ಲೈನಕ್ಕೆ ನಮ್ಮ ಚಾಲಕರು ಇವತ್ತು ಸಾಲಗಾರರ ಕಾಟ ತಾಳಕ್ಕಾಗದೆ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ಯಾವುದೇ ನ್ಯೂಸ್ ಚಾನೆಲ್ ಅವ್ರಿಗಾಗ್ಲಿ, ಯಾವುದೇ ರಾಜಕಾರಣಿಗಳ ಕಣ್ಣಿಗಾಗ್ಲಿ ಕಾಣಲ್ಲ ಅಲ್ವಾ? ಯಾರಾದ್ರೂ ಏನಾದ್ರೂ ಸಂಘಟನೆ ಕಟ್ಕೊಂಡಿರೋ ಅಧ್ಯಕ್ಷರುಗಳು ಏನಾದ್ರೂ ಪ್ರಶ್ನೆ ಮಾಡಿಬಿಟ್ರೆ ಅವ್ರ ವಿರುದ್ಧವಾಗಿ ಕೇಸ್ಗಳನ್ನ ಹಾಕೋದು, ಅವರನ್ನ ಜೈಲಿಗೆ ತಳ್ಳೋದು, ಈ ರೀತಿಯಾದಂತ ಕೆಲಸಗಳನ್ನ ರಾಜಕಾರಣಿಗಳು ತುಂಬಾ ಚೆನ್ನಾಗಿ ಮಾಡ್ತೀರಾ. ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಪಾಪ ಸತತವಾಗಿ 2 ಸರಿ ಯಾವಾಗಿಂದನೂ ಮಾತು ಕೊಡ್ತಾನೆ ಅವರೇ. 30 ಬೇಡಿಕೆಗಳನ್ನ ಈಡೇರಿಸಿದೀವಿ ಅಂತಾರೆ, ಬೈಕ್ ಟ್ಯಾಕ್ಸಿ ಬಗ್ಗೆ ನಾವು ಗಮನ ಹರಿಸ್ತಾ ಇದೀವಿ ಅಂತಾರೆ. ನಮ್ಮ ಸರ್ಕಾರ ಬಂದ್ರೆ ಖಂಡಿತವಾಗ್ಲೂ ನಾವು ಬೈಕ್ ಟ್ಯಾಕ್ಸಿನ ನಿಲ್ಲಿಸ್ತೀವಿ ಅಂದ್ರು. ಈಗಲೂ ನಿಲ್ಲಿಸ್ತಾನೆ ಇದಾರೆ. ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ. ನಮ್ಮ ಚಾಲಕರಿಗೆ ಬುದ್ಧಿ ಇಲ್ಲ, ಪಾಪ ದುಡಿಮೆ ಇಲ್ಲ, ಸಾಲಗಾರರ ಟಾರ್ಚರ್ ತಡೆಯಕ್ಕಾಗದೆ ಸುಮ್ನೆ ಆತ್ಮಹತ್ಯೆ ಮಾಡ್ಕೊಳ್ತಾವ್ರೆ. ಯಾಕಂದ್ರೆ ನಮ್ಮ ಚಾಲಕರಿಗೋಸ್ಕರ ಯಾವುದೇ ನ್ಯೂಸ್ ಚಾನೆಲ್ಗಳು ಇವತ್ತು ಧ್ವನಿ ಎತ್ತಲ್ಲ ಅಲ್ವಾ? ಚಾಲಕರ ಜೀವನಕ್ಕೆ, ಚಾಲಕರ ಒಂದು ಭವಿಷ್ಯಕ್ಕೆ ಬೆಲೆನೇ ಇಲ್ಲ. ಇಲ್ಲಿ ದುಡ್ಡಿರೋಂತ ವ್ಯಕ್ತಿಗಳು ಯಾರಾದ್ರೂ ಪ್ರೆಗ್ನೆಂಟ್ ಆದ್ರೆ ನಮ್ಮಲ್ಲೇ ಮೊದಲು ಅಂತ ಹೇಳ್ಬಿಟ್ಟು ಅದೊಂದು ನ್ಯೂಸ್ ಮಾಡ್ತಾರೆ. ಈಗ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದನ್ನ ಮಾಡ್ತಾರೆ. ಆದ್ರೆ ಚಾಲಕರು ಇವತ್ತು ಎಷ್ಟೋ ಜನ, ಮೊನ್ನೆ ಯಾರೋ ಆಟೋದಲ್ಲಿ ಆತ್ಮಹತ್ಯೆ, ಅದಕ್ಕೆ ಮುಂಚೆ ಗಂಡ ಹೆಂಡತಿ ಪಾಪ ಬೋರಿಂಗ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ವಿಷ ಕುಡಿದ್ಬಿಟ್ಟು. ಇದೆಲ್ಲ ಅಗ್ರಿಗೇಟರ್ ಕಂಪನಿಗಳಿಂದಾನೇ ಆಗಿರೋದು ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ. ರಾಮಲಿಂಗಾರೆಡ್ಡಿ ಸಾಹೇಬ್ರು ಪಾಪ ಅವ್ರ ಮನಸಾಕ್ಷಿಯಾಗಿ ಅವ್ರ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ಅಗ್ರಿಗೇಟರ್ ಕಂಪನಿಗಳಿಂದ ಇವತ್ತು ಆಟೋ ಚಾಲಕರಿಗೆ, ಕ್ಯಾಬ್ ಚಾಲಕರಿಗೆ ತೊಂದರೆ ಆಗ್ತಾ ಇಲ್ಲ ಅಂತ ನೋಡೋಣ. ಇವತ್ತು ಪ್ರತಿ ಒಬ್ಬ ಚಾಲಕನು ದಿನ ಬೆಳಗ್ಗೆ ಎದ್ದು ಹೆಂಡತಿ ಮಕ್ಕಳನ್ನ ಮಕ ನೋಡಕ್ ಆಗ್ತಾ ಇಲ್ಲ. 4 ಗಂಟೆಗೆ ಎದ್ದು ಡ್ಯೂಟಿಗೆ ಬಂದ್ರೆ ಡ್ಯೂಟಿಗಳು ಬೀಳ್ತಾ ಇಲ್ಲ. ಅದಕ್ಕೆ ಸಾಲದಂತೆ ಈ ಇವಿ ಆಟೋಗಳು ಬೇರೆ ರಿಜಿಸ್ಟರ್ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ವೆಹಿಕಲ್ ಆಕ್ಟ್ 1988 ಅಲ್ಲಿ ಇದ್ರೂ ಕೂಡ ಕೆಲವು RTO ಅಧಿಕಾರಿಗಳು ಲಂಚಕ್ಕೋಸ್ಕರ ಮಂಚ ಏರುವಂತ ಕೆಲಸ ಮಾಡ್ಕೊಂಡು ಇವತ್ತು ಅನೇಕ ಆಟೋಗಳನ್ನ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಇನ್ನೂ ಎಷ್ಟು ಸಂಘಟನೆಗಳು ಇದ್ರ ವಿರುದ್ಧವಾಗಿ ಹೋರಾಟಗಳನ್ನ ಮಾಡಬೇಕು, ಇಲ್ಲ ಎಷ್ಟು ಜನ ಚಾಲಕರು ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಒಂದು ಕೆಲಸ ಮಾಡಿ ಒಂದು ಲಿಸ್ಟ್ ಹಾಕೊಟ್ಬಿಡಿ, ನೀವು ಇಷ್ಟು ಜನ ಚಾಲಕರು ಆತ್ಮಹತ್ಯೆ ಮಾಡ್ಕೋಬಿಡಿ, ನಾವು ನಿಮಗೆ ಖಂಡಿತವಾಗ್ಲೂ ಈ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ ಅಂತ. ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ಸರ್ಕಾರದವರಿಗೆ ನಿಜವಾಗ್ಲೂ ಈ ಕೆಲಸ ಮಾಡ್ತಾ ಇರಲಿಲ್ಲ. ನೀವು ಇವತ್ತು ಎಷ್ಟು ಜನ ಚಾಲಕರು ಸರಣಿಯಾಗಿ ಸತತವಾಗಿ ತಿಂಗಳಿಗೆ 2, 3, 4 ಜನ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ನೀವುಗಳು ಯಾವುದೇ ರೀತಿಯಾದಂತ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ನಿಮ್ಮ ಅಧಿಕಾರನ ನೀವು ದುರುಪಯೋಗ ಪಡಿಸ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ನಿಮ್ಗಳಿಗೆ ನಾಚಿಕೆ ಆಗಬೇಕು. ಇವತ್ತು 11 ಗಂಟೆಯಿಂದ ಕೂತಿದ್ದೀನಿ ಕೋರಮಂಗಲದಲ್ಲಿ, ಇನ್ನವರೆಗೂ ಒಂದು ಡ್ಯೂಟಿ ಬಿದ್ದಿಲ್ಲ. ಡ್ಯೂಟಿಗಳು ಬರ್ತಾ ಇಲ್ಲ ಅಂತಂದ್ರೆ ಫೈನಾನ್ಸ್ ಕಟ್ಟಕ್ಕಾಗಲ್ಲ. ಫೈನಾನ್ಸ್ ಕಟ್ಟಿಲ್ಲ ಅಂದ್ರೆ ಸಾಲದವ್ರು ಬಿಡಲ್ಲ, ನಮ್ಮ ಕಷ್ಟಕ್ಕೆ ಕೊಟ್ಟಿರ್ತಾರೆ. ಆದ್ರೆ ನೀವುಗಳು 3rd ಕ್ಲಾಸ್ ನನ್ನ ಮಕ್ಕಳು ರಾಜಕಾರಣಿಗಳು ನಿಮ್ಮ ಹೆಂಡತಿ ಮಕ್ಕಳು ಸೀರೆ ಉಡಿಸೋದಕ್ಕೆ ಅಮಾಯಕರನ್ನ ಬಲಿ ಕೊಡ್ತಾ ಇದ್ರು ಅಷ್ಟೇನೆ. ಇವತ್ತು ಎಷ್ಟು ಜನ ಚಾಲಕರು ಲೈನ್ಗೆ ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಗೇನಾದ್ರೂ ಮಾನವೀಯತೆ, ಮನುಷ್ಯತ್ವ ಅನ್ನೋದಿದ್ರೆ ದಯವಿಟ್ಟು ಇದನ್ನ ಬದಲಾವಣೆ ತರುವಂತ ಕೆಲಸ ಮಾಡಿ.
ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಚಾಲಕರ ಕುಟುಂಬ ಬೀದಿಗೆ ಬಂದು ಇನ್ನೂ ಚಾಲಕರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾವ ರೀತಿ ಹೇಳೋದು ಎಲ್ಲಾ ರೀತಿನಲ್ಲೂ ಹೇಳಿ ಆಯ್ತು ನಾವು. ಆದ್ರೆ ಸರ್ಕಾರದ ಅಧಿಕಾರಿಗಳು ಮತ್ತೆ ಸಚಿವರುಗಳು ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಮಾಡಲ್ಲ. ಬೇಜವಾಬ್ದಾರಿತನ. ಹೆಂಗೋ ಇವಾಗ ಇದೀನಿ, ವಯಸ್ಸಾಯ್ತು, ಹೋಗ್ಬಿಡ್ತೀನಿ, ಇನ್ನೇನು ಸುಮ್ಮನೆ ತಲೆ ಕೆಡಿಸ್ಕೋಬೇಕು, ಮುಂದೆ ಬಂದವ್ ನೋಡ್ಕೊಳ್ಳಿ, ಅಲ್ಲಿವರೆಗೂ ಸತ್ತವನ್ ಸಾಯ್ಲಿ, ಯಾರ ಹೆಂಡತಿ ಮಕ್ಕಳು ಬೀದಿಗೆ ಬಿದ್ರೆ ಏನು, ಯಾರಾದ್ರೆ ಏನು ಅನ್ನೋ ರೀತಿನಲ್ಲಿ ಇವತ್ತು ಸರ್ಕಾರ ನಡೆಸ್ತಾ ಇದ್ದೀರಾ ಅಲ್ವಾ? ನಿಮ್ ಮನಸಾಕ್ಷಿಗೆ ನೀವು ಊಟ ಮಾಡ್ತಿರಲ್ಲ, ಆ ಊಟ ನಿಮ್ ಗಂಟ್ಲ ಹೆಂಗ್ ಇಳಿತಾ ಇದೆಯೋ ನಮ್ಗಂತೂ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಎಷ್ಟೋ ಜನ ಡ್ರೈವರ್ಗಳು 3 ಹೊತ್ತು ಊಟ ಮಾಡಕ್ ಆಗಿದ್ರೆ 2 ಹೊತ್ತು 1 ಹೊತ್ತು ಊಟ ಮಾಡಿ ಜೀವನ ಮಾಡ್ತಾ ಇದೀವಿ, ದುಡಿಮೆ ಇಲ್ದೇ ಇರೋ ಕಾರಣ. ಆಚಿಕೆ ಆಗ್ಬೇಕು ಸರ್ಕಾರದವ್ರಿಗೆ.